ಮತ್ತೊಮ್ಮೆ ಉಗ್ರ ಮಂಜು ಅವರು ಗೌತಮಿ ಅವರನ್ನು ನಾಮಿನೇಷನ್ನಿಂದ ಬಚಾವ್ ಮಾಡಿದ್ದಾರೆ. ಮತ್ತೊಮ್ಮೆ ಬಕೀಟನ್ನು ಹಿಡಿದ್ರ ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ ಈ ವಿಡಿಯೋವನ್ನು. ಉಗ್ರ ಮಂಜು ಮಾಡಿದಂಥ ಒಂದು ಗನಂದಾರಿ ಕೆಲಸ ಏನು ಅನ್ನೋದನ್ನು ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಬಿಗ್ ಬಾಸ್ ಕನ್ನಡ 11ರ 8ನೇ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಮಹಾರಾಜ ಮಂಜು ಪಕ್ಷಪಾತ ಮಾಡಿದ್ದಾರೆ ಎಂಬ ಅನುಮಾನ ವ್ಯಕ್ತವಾಗಿದೆ. ಗೌತಮಿ ಅವರನ್ನು ಸೇವ್ ಮಾಡಲು ಮಂಜು ಪ್ರಯತ್ನಿಸಿದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಬಿಗ್ ಬಾಸ್ ಮನೆಯಲ್ಲಿ 8ನೇ ವಾರಕ್ಕೆ ಕಾಲಿಟ್ಟಿದ ಮಹಾರಾಜ ಪ್ರಜೆಗಳ ಟಾಸ್ಕ್ ನೀಡಲಾಗಿದೆ. ಈ ಒಂದು ಸಂಚಿಕೆಯಲ್ಲಿ ನಾಮಿನೇಷನ್ ಪ್ರಕ್ರಿಯೆಯನ್ನು ಮಾತ್ರ ಮಾಡಲಾಗಿತ್ತು. ಇದರಲ್ಲಿ ಒಬ್ಬ ಸ್ಪರ್ಧಿ ಇಬ್ಬರು ಹೆಸರನ್ನು ನಾಮಿನೇಷನ್ಗೆ ಸೂಚಿಸಬೇಕು ಮತ್ತು ನೀಡಿದ ಕಾರಣ ಒಪ್ಪಿಗೆ ಆದರೆ ಮಹಾರಾಜ ಮಂಜು ಅವರು ಒಪ್ಪಿಗೆ ಸೂಚಿಸಬೇಕು. ಕಾರಣ ಇಷ್ಟವಾಗದಿದ್ದರೆ ಹೆಸರು ಸೂಚಿಸಿದ ವ್ಯಕ್ತಿಯನ್ನೇ ಮಹಾರಾಜ ನಾಮಿನೇಟ್ ಮಾಡುವ ಅವಕಾಶ ನೀಡಿದರು. ಆದರೆ ಈ ಟಾಸ್ಕ್ನಲ್ಲಿ ಗೆಳತಿ ಗೌತಮಿ ಅವರಿಗೆ ಮಂಜು ಬೆಂಬಲವಾಗಿ ನಿಂತು ಗೌತಮಿ ಅವರನ್ನು ಸೇವ್ ಮಾಡಿದರು ಎಂಬ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದಕ್ಕೆ ಪುಷ್ಟಿ ನೀಡುವಂತೆ ಗೌತಮಿ ಅವರು ಸೂಚಿಸಿದ ಹೆಸರುಗಳನ್ನು ಒಪ್ಪಿ ನಾಮಿನೇಟ್ ಮಾಡಿದರು. ಮಿಕ್ಕ ಸ್ಪರ್ಧಿಗಳು ಗೌತಮಿ ಹೆಸರನ್ನು ಹೇಳಿದರೂ ಕೂಡ ಸೇವ್ ಮಾಡಿದರು. ರಜತ್ ಅವರು ಹೇಳ್ತಾರೆ, ನಾಮಿನೇಷನ್ಗೆ ಶೋಭಾ ಶೆಟ್ಟಿ ಮತ್ತು ಶಿಶಿರ್ ಅವರ ಹೆಸರನ್ನು ತೆಗೆದುಕೊಂಡು ರಜತ್ ಅವರನ್ನು ನಾಮಿನೇಟ್ ಮಾಡಿ ಶಿಶಿರ್ ಅವರನ್ನು ಸೇವ್ ಮಾಡ್ತಾರೆ. ಇಲ್ಲೂ ಕೂಡ ಇದು ಎಲ್ಲವೂ ಕೂಡ ನಡೀತು. ಆದರೆ ಇವತ್ತು ಗೌತಮಿ ಅವರು ಸುರೇಶ್ ಮತ್ತು ಶಿಶಿರ್ ಅವರನ್ನು ನಾಮಿನೇಟ್ ಮಾಡಿದರೆ ಗೆಳತಿ ಪಾಸಿಟಿವ್ ಗೌತಮಿ ಮಾಡಿದ 2 ನಾಮಿನೇಷನ್ ಅನ್ನು ಮಂಜು ಅಂಗೀಕರಿಸಿದರು. ಗೌತಮಿ ಅವರನ್ನು ಸೇವ್ ಮಾಡಿ ಸುರೇಶ್ ಹಾಗೂ ರಜತ್ ಗೌತಮಿ ಅವರನ್ನು ನಾಮಿನೇಷನ್ ಸೂಚಿಸಿದರು. ಆದರೆ ಸುರೇಶ್ ಸೂಚಿಸಿದ 2 ಹೆಸರನ್ನು ಸೇವ್ ಮಾಡಿ ಸುರೇಶ್ ಅವರನ್ನೇ ಮಂಜು ಅವರು ನಾಮಿನೇಟ್ ಮಾಡಿದರು ವೀಕ್ಷಕರೇ. ಹೌದು, ಕೊನೆಗೂ ಸ್ನೇಹಿತೆ ಗೌತಮಿ ಅವರನ್ನ ಬಚಾವ್ ಮಾಡಿ ನಾಮಿನೇಷನ್ನಿಂದ ಪಾರು ಮಾಡಿದ್ದಾರೆ ಉಗ್ರ ಮಂಜು. ಇದು ಮೇಲ್ನೋಟಕ್ಕೆ ಸ್ಪರ್ಧಿಗಳ ಒಂದು ಗುಸುಗುಸು ಮಾತು ಕೂಡ ಕೇಳಿ ಬರ್ತಾ ಇದೆ. ಮಂಜು ಅವರು ಮತ್ತೊಮ್ಮೆ ಗೆಳತಿ ಗೌತಮಿ ಅವರ ಪರ ನಿಂತು ಇವತ್ತು ಅವರನ್ನು ಉಳಿಸಿ ಅವರಿಗೆ ಬಚಾವ್ ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.